ಯಾಕಂದರೆ 68ರಲ್ಲಿ ನಿಲ್ಲಿಸ್ಬಿಟ್ರು ಇದು ಮಾಡೋದನ್ನು, ಈ ರೇಡಿಯೋಗಳನ್ನು. ಟ್ರಾನ್ಸಿಸ್ಟರ್ ರೇಡಿಯೋಗಳು ಬಂತು, ಅದು ಚಿಕ್ಕ ಒಂದೇ ವರ್ಷನ್ ಆಗದೆ ಮ್ಯಾನುಫ್ಯಾಕ್ಚರ್ ಆಗಿದ್ದು. ಈ 68ವರೆಗೂ ಮಾಡಿದ್ರು, ಆಮೇಲೆ ಬಿಟ್ಬಿಟ್ರು. ಈ ದೊಡ್ಡ ದೊಡ್ಡ ರೇಡಿಯೋಗಳೆಲ್ಲ ಚಿಕ್ಕ ರೇಡಿಯೋ ಬಂದ್ಬಿಡ್ತು, ಆ ಟ್ರಾನ್ಸಿಸ್ಟರ್ ರೇಡಿಯೋಗಳು. ಓಕೆ. ಸೊ ಅದನ್ನೆಲ್ಲ ಕೈನಲ್ಲಿ 9 ವೋಲ್ಟ್ಸ್ ಬ್ಯಾಟ್ರಿ, 6 ವೋಲ್ಟ್ಸ್ ಬ್ಯಾಟ್ರಿ. ಸೊ ಹೀಗಾಗಿ ನಿಮಗೆ ಈ ರೇಡಿಯೋಗಳು ಯಾರು ರಿಪೇರಿ ಅಥವಾ ರಿಸ್ಟೋರ್ ಮಾಡೋರು ಅವ್ರು ನಿಲ್ಲಿಸ್ಬಿಟ್ರು, ಅವರು ತಮ್ಮ ಮಕ್ಕಳಿಗೆ ಕಲಿಸ್ಲಿಲ್ಲ. ಹೀಗಾಗಿ ಇವತ್ತು ಇಂಡಿಯಾದಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಇದ್ರ ಬಗ್ಗೆ ತಿಳ್ಕೊಂಡವರು, ಇದ್ರ ಬಗ್ಗೆ ರಿಸ್ಟೋರ್ ಮಾಡೋರು. ಅದು ನನಗೆ ಹೆಂಗೆ ಹಿಡಿತೋ ಗೊತ್ತಿಲ್ಲ. ಐ ಗಾಟ್ ಇನ್ ಟು ದಿಸ್ ಆ್ಯಂಡ್ ಟುಡೇ ಐ ಗೆಟ್ ರೇಡಿಯೋಸ್ ಫ್ರಮ್ ನೇಪಾಳ್, ದುಬೈ, ಕಟಾರ್, ಆಲ್ ಓವರ್ ಇಂಡಿಯಾ ಫಾರ್ ರಿಸ್ಟೋರೇಷನ್. ಓಕೆ. ಎಲ್ಲೆಲ್ಲಿಂದ ಕಳಿಸ್ತಾರೆ ರೇಡಿಯೋ ಮಾಡಿ, ವಾಪಸ್ ಕೊಡ್ತೇನೆ ನಾನು. ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನ? ಇಂಟರ್ನೆಟ್ನಲ್ಲಿ. ಓಕೆ. ಇಂಟರ್ನೆಟ್ನಲ್ಲಿ ನೀವು ನಿಮ್ದು ಬರೀ ಒಂದು ಫೋಟೋ ಹಾಕಿದ್ರೆ ಸಾಕು, ಪೂರ್ತಿ ಜಗತ್ತಿಗೆ ಗೊತ್ತಾಗುತ್ತೆ. ಈಗ ಆ ಥರ ಅವ್ರು ಹೇಳ್ತಾರೆ, ನನ್ನ ರೇಡಿಯೋ ಇತ್ತು, ನಾನು ಮಾಡಿಕೊಡ್ತೀರಾ ಅಂತ ಕಳಿಸ್ತಾರೆ. ಮಾಡಿಬಿಟ್ಟು ರಿಸ್ಟೋರ್ ಮಾಡಿ ಕೊಡ್ತೀನಿ ವಾಪಸ್. ಓಕೆ. ಅದ್ರ ಜೊತೆಗೆ ಇಲ್ಲಿ ಮೇಲೆ ನೋಡ್ತಾ ಇದ್ದೀವಿ, ಇದು ಲೇಡಿ ಎಣ್ಣೆ ಅಂತ, ಲೇಡಿ ಎಣ್ಣೆ ವಿಡೋರ್ ಅಂತ. ಇದು ಆ್ಯಕ್ಚುಲಿ ಬೀಚ್ನಲ್ಲಿ ಯೂಸ್ ಮಾಡ್ತಾ ಇದ್ರು ಆ ಟೈಮ್ನಲ್ಲಿ. 55 ಒಂದು ಬ್ಯಾಟ್ರಿ ಜೊತೆ ತಗೊಂಡೋಗ್ತಾ ಇದ್ರು, ಕ್ಯಾರಿ ತಗೊಂಡೋಗಿ ಅಲ್ಲಿ ಆನ್ ಮಾಡಿ ಕೇಳೋದಂತೆ. ಸೊ ಕೆನಡಾ, ಗ್ರೇಟ್ ಬ್ರಿಟನ್ ಇದ್ದದ್ದು. ನಮಗೆ ತುಂಬ ರೇಡಿಯೋಗಳು ಬಂದಿರೋದು ಅಲ್ಲಿಂದನೇ ಮೇಡಮ್. ಯಾಕಂದರೆ ನಮ್ಮ ಬ್ರಿಟಿಷರು ಹೋಗ್ತಾ ಬರ್ತಾ ಇದ್ರು, ತುಂಬ ಇದು ಇತ್ತು. US ಹೋಗಿ ಬರೋದೇ 12-13 ದಿನದ ಜರ್ನಿ. ಹಿಂಗಾಗಿ ಯಾರೂ ತರೀತಿರ್ಲಿಲ್ಲ, ಎಲ್ಲ ಯಾರೂ ಹೋಗಿ ಬರ್ತಿರ್ಲಿಲ್ಲ. ತುಂಬ ವಿಶೇಷ ರೇಡಿಯೋಗಳು ಬಂದಿದೆ, ಇಲ್ಲಂತಿಲ್ಲ. US-ನಿಂದ ಅದು ಬಂದಿದೆ, ಕೆಲವೊಂದೆಲ್ಲ ಇದೆ US-ನಿಂದ ಬಂದಿರೋದು. ಬಟ್ ಯುರೋಪ್ನಿಂದ ಬಂದಿರೋದು ತುಂಬ ಇದೆ. ಗ್ರಂಡಿಂಗು, ಪೈ, ಬುಷು, ಆಮೇಲೆ ಮರ್ಫಿ, ಇವೆಲ್ಲ ಇಂಗ್ಲೆಂಡ್ನಲ್ಲಿ ತಯಾರಾಗೋದು ತುಂಬ ಬಂದಿದೆ. ಸರ್ ಫಸ್ಟ್ ರೇಡಿಯೋ ಬಂದಾಗ ಯಾವ ರೀತಿ ಇತ್ತು ಸರ್? ಆ ಕಲೆಕ್ಷನ್ ಏನಾದ್ರು ನಾವು ನೋಡ್ಬೋದು. ಫಸ್ಟ್ ಇಡೀ ವರ್ಲ್ಡ್ಗೆ ಫಸ್ಟ್ ರೇಡಿಯೋ ಬಂತಲ್ಲ, ಆ ಟೈಮ್ನಲ್ಲಿ ಈ ಥರದ್ದೇ ಇದ್ದದ್ದು, ಈ ಥರನೇ ಎಲ್ಲ ಮೆಟಲ್ ಬಾಕ್ಸ್ನಲ್ಲಿ. ಆಮೇಲೆ ವೆನ್ ದೇ ಲರ್ನ್ಟ್ ದಿ ಕ್ವಾಲಿಟಿ ವುಡ್ನಲ್ಲಿ ಚೆನ್ನಾಗಿ ಕೇಳಿಸುತ್ತೆ ಅಂದಾಗ ಅದೆಲ್ಲ ತುಂಬಾ ಈ ಥರನೇ ಇತ್ತು, ಹೆಚ್ಚು ಕಡಿಮೆ ಇದೇ ಥರನೇ ಇತ್ತು. ಆಮೇಲೆ ಅದು ನಮ್ಮ ಪೂರ್ವಿಕರು ತುಂಬ ಇಂಟೆಲಿಜೆಂಟ್. ದೇ ನ್ಯೂ ವಾಟ್ ಇಸ್ ಬೆಸ್ಟ್ ಫಾರ್ ದ ಮ್ಯಾನ್ ಕೈಂಡ್. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಿಮ್ದು ಈ ಎಲೆಕ್ಟ್ರಾನಿಕ್ಸ್ ನೋಡಿಬಿಟ್ರೆ ಈಗಿನವರೆಲ್ಲ ಏನು ಮಾಡ್ತಾರೆ ಅನ್ನೋದು ಇದಿಲ್ಲ. ದಿಸ್ ಇಸ್ ದ ಬೇಸಿಸ್. ಹೀಗಾಗಿ ಅವರು ಮಾಡಿರೋದು ಮೊದಲು ಇದರಲ್ಲಿ ಮಾಡಿದ್ರು, ಮೆಟಲ್ನಲ್ಲಿ, ಆಮೇಲೆ ವುಡ್ನಲ್ಲಿ ಮಾಡಿದ್ರು, ಯಾಕಂದರೆ ಸೌಂಡ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಹೀಗಾಗಿ ಅದನ್ನೆಲ್ಲ ಮಾಡ್ಕೊಂಡು ಬಂದು ದೊಡ್ಡ ದೊಡ್ಡ ರೇಡಿಯೋ ಶುರು ಮಾಡಿದ್ರು. ಇಲ್ಲಿ ವುಡ್ ನೋಡಿದರೆ ಇದೆಲ್ಲ ಟೀಕ್ ವುಡ್ಡು, ಅದು ಬೇರೆ ಬೇರೆ ವುಡ್ಡು ಯೂಸ್ ಮಾಡಿದ್ದಾರೆ. ಯಾಕೆ ಅಂದರೆ ಅದು ಟೋನಲ್ ಕ್ವಾಲಿಟಿ ಚೆನ್ನಾಗಿ ಬರಬೇಕು ಅಂತ ಹೇಳಿ.